ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ತುಂಬ ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಯಾಕಂದರೆ ಒಂದು ಮೆಹಂದಿ ಲಾಗ್ ಮಾಡ್ತಿದ್ದೇನೆ. ಮೊನ್ನೆ ಅಷ್ಟೇ ಡೋಲ್ಕಿ ಲಾಗ್ ಮಾಡಿದ್ದೆ. ಸೊ ನೋಡುವ ಏನೆಲ್ಲ ಇದೆಯಾ ಅಂತ. ಸೊ ಮೆಹಂದಿ ಅಂದಮೇಲೆ ಏನೋ ಮೆಹಂದಿ ಇಡಲೇಬೇಕಲ್ವ ಕೈಗೆ. ಸೊ ಮಗಳಿಗೆ ಒಂದು ಕೈಗೆ ನಾನು ಇಟ್ಟಿದ್ದೇನೆ, ಮತ್ತೊಂದು ಕೈಗೆ ನಾದಿನಿ ಇಟ್ಟಿದ್ದರು. ಹೌದು, ಅದರೊಟ್ಟಿಗೆ ನಮ್ಮ ದೊಡ್ಡ ನಾದಿನಿ ಕೂಡ ಅವರು ಬೆಂಗಳೂರಲ್ಲಿ ಇರೋದಲ್ಲ, ಅವರು ಕೂಡ ಬಂದಿದ್ದರು. ಸೊ ಅವಳು ಬಂದ ತಕ್ಷಣ ಅವಳಲ್ಲೇ ಮೆಹಂದಿ ಇಡ್ತಿದ್ದೇವೆ. ನಾನೊಂದು ಕೈಗೆ ನಾನೇ ಇಟ್ಟುಬಿಟ್ಟೆ, ಮತ್ತು ಲೇಟ್ ಆಗುತ್ತೆ ಅಂತ. ಆಲ್ರೆಡಿ ಏನೋ 1 o'clock ಏನೋ ಆಗಿದೆ ಅನಿಸುತ್ತೆ. ಎಲ್ಲ ಆಗಿ ಮಲಗುವಾಗ 2 o'clock ಆಗಿತ್ತು. ಅವಳು ಇವಾಗ ಮೆಹಂದಿ ಇಡ್ತಾಳೆ, ತುಂಬ ಚೆನ್ನಾಗಿಡ್ತಾಳೆ. ಡೈಲಿ ಹಾಕ್ತಿದ್ಲು ಮೆಹಂದಿ ಕೈಗೆ, ಇವಾಗ ಚೆನ್ನಾಗಿ ಮಾಡ್ತಾಳೆ. ಸೊ ನಮಗೆ ಈಸಿ ಆಯಿತು. ನಾನು ಹಾಕ್ತೇನೆ ಮೆಹಂದಿ, ಬಟ್ ನನಗೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ. ನನಗೆ ಆಗುವಷ್ಟು ನಾನು ಹಾಕ್ತೇನೆ. ಸೊ ಅದರ ಮಧ್ಯದಲ್ಲಿ ಅತ್ತೆ ಮಾವಿನಕಾಯಿ ತಿನ್ನಬೇಕು ಅಂತ ಹೇಳ್ತಿದ್ರು. ಸೊ ಮಾವಿನಕಾಯಿ ಎಲ್ಲ ತಿಂದ್ವಿ. ತುಂಬ ಲೇಟಾಗಿತ್ತು, ಆದರೂ ಅದೊಂಥರ ಮಜಾ ಅಲ್ವಾ. ಸೊ ನೋಡಿ, ನಮ್ಮದು ಲಾಸ್ಟಾಗಿ ಈ ಥರ ಆಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು, ನೀನು ಬೇಳಿ ಎಲ್ಲ ಹಾಕ್ತೀಯ ತುಂಬ ಚೆನ್ನಾಗಿ ಅಂತ. ಹಾಗೆ ಅದಾದಮೇಲೆ ನೋಡಿ, ಇವಳು ಮೆಹಂದಿ ಇಡ್ತಾ ಇದ್ದಾಳೆ ಇವಾಗ. ಇದು ಬೆಳಿಗ್ಗೆ, ಆ್ಯಕ್ಚುಲಿ ಮೆಹಂದಿ ಇದ್ದಿದ್ದು ನೈಟ್. ಸೊ ನಾನು ನೆನ್ನೆನೇ ನೈಟ್ ಇಟ್ಟಿದ್ದೆ ಮೆಹಂದಿ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದೇನೆ. ಏನೋ ನಮಗೆ ಇದರಲ್ಲಿ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಈರುಳ್ಳಿ ದೋಸೆನೋ ಕಲ್ತಪ್ಪನ ಏನೋ ಹೇಳ್ತಾರೆ. ಅದನ್ನು ಇವಾಗ ಮಾಡ್ತಿದ್ದೇನೆ. ಸೊ ಇವತ್ತು ಏನು ಚಿಕನ್ ಎಲ್ಲ ಬೇಡ ಅಂತ ಹೇಳಿದರು ನಾದಿನಿ, ಅವರು ಬಂದಿದ್ರಳು. ಸೊ ಏನಾದರೂ ಮಾಡುವ ಅಂತ ಅಂದ್ಕೊಂಡಿದ್ವಿ, ಬಟ್ ನನಗೆ ಫಿಶ್ಶೇ ಸಾಕು ಅಂತ ಅವರು ಹೇಳಿದರು. ಸೊ ಬಂಗುಡೆ ಮತ್ತು ಪ್ರಾನ್ಸ್ ಎರಡನ್ನೂ ಕೂಡ ಮಾವ ತಂದಿದ್ದರು. ಅದೇ ಆಗ್ಬೋದು ಅಂತ ಹೇಳಿದರು. ಸೊ ನನ್ನ ಮೆಹಂದಿ ನೋಡಿ ತುಂಬ ಜಾಸ್ತಿ ಡಾರ್ಕ್ ಬರಲಿಲ್ಲ, ಇಟ್ಟಿದ್ದೇನಲ್ವ, ಮತ್ತೆ ಡಾರ್ಕ್ ಆಗುತ್ತೆ ಅದು. ತುಂಬ ಅಂದರೆ ತುಂಬ ಸ್ಮೆಲ್ ಇತ್ತು. ಈ ಫ್ರಾನ್ಸು ಫಸ್ಟಿಗೆ ತರುವಾಗ ತುಂಬ ಕೆಟ್ಟ ಸ್ಮೆಲ್ ಇರ್ತದಲ್ವ. ಅದಾದಮೇಲೆ ನೋಡಿ, ಇವಾಗ ಕ್ಲೀನ್ ಮಾಡ್ತಿದ್ದಾರೆ ನಾದಿನಿ. ಅದರಲ್ಲಿ ಒಂದು ಬಳ್ಳಿ ಥರ ಇರುತ್ತೆ ಅಂತೆ, ಅದನ್ನು ಕ್ಲೀನ್ ಮಾಡಿ ಹಾಗೆ ಎಲ್ಲ ಬೇರೆ ಸಪ್ರೇಟ್ ಮಾಡ್ತಿದ್ದಾರೆ. ಸೊ ಇವಾಗ ನಾನು ಈ ಏನೋ ಫ್ರಾನ್ಸಿದ್ದು ಗೀ ರೋಸ್ಟ್ ಮಾಡ್ತಿದ್ದೇವೆ ಇವತ್ತು. ಅದು ಹೇಗೆ ಮಾಡೋದಂತ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಮೊದಲಿಗೆ ಫ್ರಾನ್ಸ್ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿ, ಲೈಮ್ ಹಾಗೆ ಸ್ವಲ್ಪ ಉಪ್ಪು ಇವಿಷ್ಟನ್ನು ಹಾಕ್ಕೊಳ್ಬೇಕು. ಅದು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಅದರೊಟ್ಟಿಗೆ ಏನೋ ಬಂಗುಡೆ ತವಾ ಫ್ರೈ ಕೂಡ ಮಾಡ್ತಿದ್ದಾರೆ ಅತ್ತೆ. ನೋಡಿ, ಇವಾಗ ಅದಕ್ಕೆ ಬೇಕಾಗಿರುವಂಥದ್ದು ಮೆಣಸು, ಏನೋ ಗ್ರೈಂಡ್ ಮಾಡಿದ್ದ ಮೆಣಸು ಮತ್ತು ಹುಳಿ, ಉಪ್ಪು ಇದನ್ನೆಲ್ಲ ಒಂದು ಅಂದಾಜು ಮಾಡಿ ಹಾಕಿ ಈ ಥರ ಮ್ಯಾರಿನೇಟ್ ಮಾಡ್ಕೊಂಡಿದ್ದಾರೆ. ಇದು ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ತುಂಬ ಚೆನ್ನಾಗಿ ಅದು ಎಲ್ಲ ಉಪ್ಪು ಖಾರ ಎಲ್ಲನೂ ಹೀರಿಕೊಳ್ಳುತ್ತೆ. ಸೊ ಇವಾಗ ಫ್ರಾನ್ಸ್ ಗೀ ರೋಸ್ಟಿಗೆ ಮಸಾಲೆ ಹಾಕಬೇಕಲ್ವ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಕರಿಮೆಣಸು ಮತ್ತು ಕೆತ್ತೆ, ಮೆಂತ್ಯ ಇವಿಷ್ಟು, ಅದರೊಟ್ಟಿಗೆ ಸ್ವಲ್ಪ ಅರಿಶಿನ ಹುಡಿ ಆ್ಯಂಡ್ ಆಲ್ಸೋ ಬ್ಯಾಡಗಿ ಚಿಲ್ಲಿ ಮತ್ತು 1-2-3 ಗಾರ್ಲಿಕ್ ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ರೋಸ್ಟ್ ಆಗುವವರೆಗೂ. ಅದಾದಮೇಲೆ ಫ್ಲೇಮ್ ಆಫ್ ಮಾಡಿದ ನಂತರ 1 ಗ್ಲಾಸ್ ಆಫ್ ವಾಟರನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದು ತಣ್ಣಗಾದ ನಂತರ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಜಾಸ್ತಿ ಏನು ನುಣ್ಣಗೆ ಕೂಡ ಬೇಡ, ಒಂದು ಅಂದಾಜು ಗ್ರೈಂಡ್ ಮಾಡಿದರೆ ಸಾಕು. ನೋಡಿ, ಈ ಥರ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾರೆ. ಇವಾಗ ಇದನ್ನು ಈ ಪೇಸ್ಟನ್ನು ಇದೆಯಲ್ವ, ಸ್ವಲ್ಪನೇ ಹಾಕ್ಕೊಂಡು ಮಾಡುವಂಥದ್ದು. ಸೊ ಇವಾಗೊಂದು ಫ್ರೈ ಪ್ಯಾನ್ ತಗೊಂಡಿದ್ದೇವೆ, ಅದಕ್ಕೆ ಸ್ವಲ್ಪನೇ ಗೀ ಹಾಕ್ಕೊಳ್ಬೇಕು. ಫಸ್ಟಿಗೆ ಗೀ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಹಾಗೆ ಇವಾಗ ಏನೋ ಈ ಕರಿಬೇವು ಸೊಪ್ಪು ಇದೆಯಲ್ವ, ಅದು ಚೆನ್ನಾಗಿ ಫ್ರೈ ಆದ ನಂತರ ನಾವು ಏನೋ ರೆಡಿ ಮಾಡಿಟ್ಕೊಂಡಿದ್ದ ಆ ಪೇಸ್ಟನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಏನೋ ಫ್ರೈ ಆದ ನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿಕ್ಕುಂಟು, ಯಾಕಂದರೆ ಅದು ತುಂಬ ತಿಕ್ಕಿರುತ್ತಲ್ವ ಅದಕ್ಕೆ.
ಹಾಗೆ ಅದರೊಟ್ಟಿಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ರಾಯಿತು. ಉಪ್ಪು ಅಲ್ವಾ ಎಲ್ಲದಕ್ಕೂ ಮೇನ್. ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ಗೀ ಹಾಕ್ತಾ ಹೋದ್ರಾಯಿತು. ಯಾಕಂದರೆ ಇದಕ್ಕೆ ಗೀ ತುಂಬ ಬೇಕಾಗುತ್ತೆ. ಇದರ ಹೆಸರೇ ಗೀ ರೋಸ್ಟ್ ಅಲ್ವಾ. ಸೊ ಒಂದು ಸ್ವಲ್ಪ ಬಾಯ್ಲ್ ಆದ ನಂತರ ಇವಾಗ ಫಸ್ಟಿಗೆ ಮ್ಯಾರಿನೇಟ್ ಮಾಡ್ಕೊಂಡಿಟ್ಟಿದ್ದ ಫ್ರಾನ್ಸ್ ಇದೆಯಲ್ವಾ ಅದನ್ನು ಕೂಡ ಹಾಕಿದ್ರಾಯಿತು. ನೋಡಿ ಈ ಥರ ಒಂದೊಂದನ್ನೇ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ತುಂಬ ಆರಲಿಕ್ಕೆ ಬೇಕಾಗುತ್ತೆ, ಯಾಕಂದರೆ ಫುಲ್ಲಾಗಿ ಡ್ರೈ ಆಗಬೇಕಲ್ಲ, ಅವಾಗನೇ ಸ್ವಲ್ಪ ಟೇಸ್ಟ್ ಸಿಗೋದು. ನೋಡಿ ಇವಾಗ ಈ ಟೆಕ್ಸ್ಚರ್ಗೆ ಬಂದಿದೆ. ಆ್ಯಕ್ಚುಲಿ ಸ್ವಲ್ಪ ಮಿಕ್ಸರ್ ಏನು ಪೇಸ್ಟ್ ಇದೆಯಲ್ಲ ಅದು ಜಾಸ್ತಿ ಆಯ್ತು ಅಂತ ಅನಿಸುತ್ತೆ, ಬಟ್ ಪರವಾಗಿಲ್ಲ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಸೊ ನೋಡಿ ಅದರ ಸೈಡಲ್ಲಿ ಏನು ಬಂಗುಡೆ ತವಾ ಫ್ರೈ ಕೂಡ ಆಗ್ತಿದೆ. ನೋಡಿ ನಿಮಗೂ ಕೂಡ ನೋಡುವಾಗ ತುಂಬ ಬಾಯಲ್ಲಿ ನೀರು ಬರ್ಬೋದಲ್ವಾ. ಒಂಥರ ಫಿಶ್ ಸ್ಟೈಲ್, ಇವತ್ತು ಫಿಶ್ ಊಟ ಅಂತ ಹೇಳ್ಬೋದು. ಹಾಗೆ ರೆಡಿ ಮಾಡ್ಕೊಂಡಿದ್ದೇವೆ. ಸ್ವಲ್ಪನೇ ಫ್ರೈ ಆಗಲಿಕ್ಕೆ ಇಟ್ಟಿದ್ದೇವೆ. ಮಧ್ಯಾಹ್ನ ಊಟಕ್ಕೆ ಟೈಮ್ ಆಗಿತ್ತು. ಸೊ ನೋಡಿ ಇವಾಗ ನಾನು ತೋರಿಸ್ತಿದ್ದೇನೆ. ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಮೆಹಂದಿಗೆ ಟೈಮ್ ಆಯಿತು. ಸೊ ಇವಾಗ ನಾನು ರೆಡಿ ಆಗ್ತಿದ್ದೇನೆ. ಇದೊಂದು ನೆಕ್ಲೆಸ್ ನೋಡಿ ನನಗೆ ತುಂಬ ಇಷ್ಟ ಆಗಿತ್ತು, ಸೊ ಬೈ ಮಾಡಿದ್ದೆ. ಎಲ್ಲನೂ ರೆಡಿ ಆಗ್ತಿದ್ದೇವೆ. ಬೇಗನೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಯಾಕಂದರೆ ನಮಗೆ ಸ್ವಲ್ಪ ದೂರ ಆಗುತ್ತೆ. ನಾವು ಹೋಗುವಾಗ ಆಲ್ರೆಡಿ ಲೇಟಾಗಿತ್ತು. ಮತ್ತು ನಾವು 2 ಟ್ರಿಪ್ ಮಾಡಿದ್ವಿ. ಅಂದರೆ ನನ್ನ ಭಾವ ಕೂಡ ಬಂದಿದ್ದರು. ನಾವು ನಮ್ಮ ಭಾವ ಕಾರಲ್ಲಿ ಹೋದ್ವಿ. ಸೊ ನೋಡಿ ಇವಾಗ ರೀಚ್ ಆಗಿದ್ದೇವೆ. ಅದು ಒಂದು ಗೆಸ್ಟ್ ಹೌಸ್ ಮಾಡಿದ್ದು 3 ಡೇಸಿಗೋಸ್ಕರ, ಏನು ಪುತ್ತೂರಲ್ಲಿ ಒಂದಿದೆ. ಇವಾಗೆಲ್ಲ ಆಪ್ಷನ್ಸ್ ಇದೆಯಲ್ವ ಮನೆಯಲ್ಲಿ, ತುಂಬ ವಿರಳ ಮಾಡೋದೆಲ್ಲರೂ. ಹೀಗೆ ಗೆಸ್ಟ್ ಹೌಸ್ ಎಲ್ಲ ಸಿಕ್ಕಿದರೆ ತುಂಬ ಈಸಿ ಆಗುತ್ತೆ. ಸೊ ಪುತ್ತೂರಲ್ಲಿ ಒಂದು ಏರ್ ಗಾರ್ಡನ್ ಅಂತ ಒಂದಿತ್ತು. ಸೊ ಅಲ್ಲಿ ಅವರು ಫಂಕ್ಷನನ್ನು ಇಟ್ಕೊಂಡಿದ್ರು. ನಾವು ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ವಿ. ನಮಗೆ ಅಲ್ಲಿ ಸ್ಟೇ ಆಗಲಿಕ್ಕೆ ಏನೂ ಆಗಲಿಲ್ಲ, ಮತ್ತು ನಮಗೆ ಕಷ್ಟ ಆಗುತ್ತೆ ಅಂತ ನಾವು ಹಾಗೆ ಬೇಡ ಅಂತ ಅಂದ್ಕೊಂಡ್ವಿ. ನೋಡಿ ಮದುಮಗಳೆಲ್ಲ ರೆಡಿಯಾಗಿ ನಿಂತಿದ್ದಾಳೆ. ಒಂಥರ ನೈಟ್ ಫಂಕ್ಷನ್ ಆದರೆ ವೈಬ್ ಇರುತ್ತೆ, ತುಂಬ ಖುಷಿಯಾಗುತ್ತೆ. ಹಾಗೆ ನೋಡಿ ತುಂಬ ಚೆನ್ನಾಗಿದೆ ರೂಮ್ ಎಲ್ಲ. ಇದು ಬ್ರೈಡ್ ಗ್ರೂಮ್ ಅಂತ ಅನಿಸುತ್ತೆ ನನಗೆ. ನೋಡಿ ಅವಳ ಔಟ್ಫಿಟ್ ನೋಡಿ ತುಂಬ ಚೆನ್ನಾಗಿದೆ. ಆಮೇಲೇನು ಎಂಜಾಯ್ ಮಾಡಿದ್ವಿ. ಕಸಿನ್ಸ್ ಎಲ್ಲ ಒಟ್ಟಿಗೆ ಸಿಗ್ತಾರಲ್ವ. ಬಟ್ ಈ ಸಲ ಒಂದು ಮಿಸ್ ಮಾಡ್ತಿದ್ದೇನೆ, ನನ್ನ ಹಸ್ಬೆಂಡ್ ಮಿಸ್ಸಿಂಗ್, ಅವರಿಲ್ಲ ಅಷ್ಟೇ. ಅದಾದಮೇಲೆ ಊಟ ಎಲ್ಲ ಆದಮೇಲೆ ಮತ್ತೆ ನಾವು ನಿಲ್ಲಿಲ್ಲ, ಅಲ್ಲಿ ನಾನು ಹೇಳಿದ್ನಲ್ವ, ನಾವು ಮತ್ತೆ ಲೇಟಾಗಿತ್ತು ಮನೆಗೆ ಹೋಗುವಾಗ. ಒಂದು ಫೋಟೋಸು ಮತ್ತು ರೀಲ್ಸ್ ಅದನ್ನೆಲ್ಲ ಮಾಡಿ ಆ ಡೇ ಅಂತೂ ತುಂಬ ಫನ್ನಿಯಾಗಿತ್ತು, ಎಂಜಾಯ್ ಆಗಿತ್ತು. ಸೊ ಇದು ಒಂದು ಮೆಹಂದಿ ಲಾಕ್. ಇನ್ನು ನೆಕ್ಸ್ಟ್ ನಾನೊಂದು ಮ್ಯಾರೇಜ್ ಲಾಕ್ ಹಾಕ್ತೇನೆ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅಷ್ಟರವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.